ಹೆಚ್ಎಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮೊದಲ ಬಾರಿಗೆ ಹೆಚ್ಚಾಗುತ್ತಿರುವ ಕಾಫಿ ಧಾರಣೆ. ಅರೆಹಳ್ಳಿ ವ್ಯಾಪ್ತಿಯಲ್ಲಿ ಹಸಿ ಕಾಫಿ ಕಳ್ಳರ ಕಾಟ. ಆತಂಕಗೊಂಡಿರುವ ಕಾಫಿ ಪ್ಲಾಂಟರ್ಸ್. ಸಿಸಿ ಕ್ಯಾಮೆರಾ ಮೊರೆ ಹೋದ ಬೆಳೆಗಾರರು. ನಮ್ಮ ಪ್ರತಿನಿಧಿ ಗಣೇಶ್ರಿಂದ ವಿಶೇಷ ವರದಿ. ರಂಗಸಿರಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಿಗೆ ಗೌರವ ಸನ್ಮಾನ. ಜಿಲ್ಲಾ ಪತ್ರಕರ್ತರಿಗೆ ವಿಮಾ ಬಾಂಡ್ ವಿತರಣೆ. ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ. ಸಂಘದ ಸಾಮಾಜಿಕ ಕಾರ್ಯಗಳನ್ನು ಶ್ಲಾಘಿಸಿದ ಗಣ್ಯಮಾನ್ಯರು. ಜಮೀನು ವಿವಾದ ಹಿನ್ನೆಲೆ ಕೋರ್ಟ್ ಮೆಟ್ಟಿಲೇರಿದ್ದ 2 ಫ್ಯಾಮಿಲಿಗಳು. ನಡುರಸ್ತೆಯಲ್ಲಿ ಸಿನಿಮೆಯ ರೀತಿಯಲ್ಲಿ ಬಡಿದಾಡಿಕೊಂಡ ಕುಟುಂಬಸ್ಥರು. ಆಸ್ಪತ್ರೆಗೆ ದಾಖಲಾಗಿರುವ 2 ಕಡೆಯವರು. ತನಿಖೆ ಕೈಗೊಂಡಿರುವ ಪೊಲೀಸರು. ಕಣದಲ್ಲಿ ಒಣಹಾಕಿದಾಗ ಅಥವಾ ಗೋದಾಮಿನಲ್ಲಿ ಕಳುವಾಗುತ್ತಿದ್ದ ಕಾಫಿ ಇದೀಗ ಖದೀಮರು ಗಿಡಗಳಲ್ಲಿ ರಂಬೆ ಸಮೇತ ಹಸಿ ಕಾಫಿಯನ್ನು ಕಳುವು ಮಾಡುತ್ತಿರುವ ಪರಿಣಾಮ ಬೆಳೆಗಾರರು ಆತಂಕ ಇಮ್ಮಡಿಯಾಗಿದ್ದು, ಭದ್ರತಾ ದೃಷ್ಟಿಯಿಂದ ತೋಟಗಳಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಮುಂದಾಗ್ತಿದ್ದಾರೆ. ಇದೇ ಮೊಟ್ಟ ಮೊದಲ ಬಾರಿಗೆ 50 ಕೆಜಿಗೆ 22,000 ರೂಪಾಯಿಗಳ ಗಡಿದಾಟಿರುವ ಕಾಫಿ ಧಾರಣೆಯಿಂದ ಪ್ರಚೋದನೆಗೆ ಒಳಗಾಗಿರುವ ಕಳ್ಳರು ಕಾಫಿ ಹಣ್ಣು ಬಿಡಿಸಲು ತಡವಾಗುತ್ತದೆ ಎಂಬ ಕಾರಣದಿಂದ ರೆಂಬೆಗಳನ್ನು ಉದ್ದುದ ಕತ್ತರಿಸಿ ಚೀಲದಲ್ಲಿ ತುಂಬಿಸಿಕೊಂಡು ಸಾಗಾಟ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಬೇಲೂರು ತಾಲೂಕು ಗೆಂಡೆಹಳ್ಳಿ ಸಮೀಪದ ಕೀತೂರು ಕಾಫಿ ಎಸ್ಟೇಟ್ನಲ್ಲಿ ಮೂಟೆಯಲ್ಲಿ ದೊರೆತ ರೆಂಬೆ ಸಮೇತ ಹಸಿ ಕಾಫಿ ಕಳ್ಳರು ಕದಿಯಲು ಕಂಡುಕೊಂಡಿರುವ ಅನೈತಿಕ ಮಾರ್ಗ ಬೆಳಕಿಗೆ ಬಂದಿದೆ. ಕೆಲವಾರು ವರ್ಷಗಳ ಹಿಂದೆ ಕಪ್ಪು ಚಿನ್ನ ಎಂಬ ಖ್ಯಾತಿ ಪಡೆದಿರುವ ಕರಿಮೆಣಸು ಕೆಜಿಗೆ 800 ರೂಪಾಯಿ ಗಡಿದಾಟಿದ ವೇಳೆ ಮೆಣಸು ಕಳ್ಳತನ ಪ್ರಕರಣ ವಿಪರೀತವಾಗಿತ್ತು. ಖದೀಮರು ರಾತ್ರಿಯಾಗೋದನ್ನೇ ಕಾದು ಅಧಿಕ ಫಸಲಿರುವ ತೋಟಗಳಿಗೆ ತೆರಳಿ ಹಸಿ ಮೆಣಸನ್ನ ಕದಿಯುತ್ತಿದ್ರು. ಕೊಯ್ಯುವ ವೇಳೆ ಮೆಣಸು ಬಳ್ಳಿಗಳನ್ನು ಬಲವಂತವಾಗಿ ಎಳೆದು ನಾಶಪಡಿಸುತ್ತಿದ್ರು. ಅರೇಬಿಕಾ ರೋಬಸ್ಟಾ ಕಾಫಿಯ ಪರ್ಚ್ಮೆಂಟ್ ಹಾಗೂ ಚೆರಿ ಬೆಲೆ ವಿಪರೀತವಾಗಿ ಹೆಚ್ಚಳವಾಗಿರುವುದರಿಂದ ಬೆಳೆಯನ್ನ ಉಳಿಸಿಕೊಳ್ಳಲು ಸವಾಲು ಬೆಳೆಗಾರರಿಗೆ ಎದುರಾಗಿದೆ. ಕೆಲವು ತೋಟದ ಮಾಲೀಕರು ಬೆಳೆ ಕಾಯಲು ಕಾವಲುಗಾರರನ್ನ ನೇಮಿಸಿಕೊಳ್ಳುತ್ತಿದ್ದಾರೆ. ಇನ್ನು ಹಲವರು ಕೂಲಿ ಕಾರ್ಮಿಕರ ಅಲಭ್ಯತೆ, ಕಳ್ಳರ ಸಮಸ್ಯೆ, ಆನೆ ಹಾವಳಿಯಿಂದ ಬೇಸತ್ತು ಕಾಫಿ, ಮೆಣಸು, ಏಲಕ್ಕಿ, ಕಿತ್ತಳೆಯಂತಹ ಬೆಳೆಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಹುಂಡಿ ರೂಪದಲ್ಲಿ ನೀಡಿ ತಲೆಹೊರೆ ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೆಳೆಗಾರರು ತಮ್ಮ ತೋಟಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಸೂಕ್ತ ಭದ್ರತೆ ನೀಡಲು ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗುತ್ತಿದ್ದಾರೆ. ಚಲಿಸುವ ವಸ್ತುವನ್ನ ಸುಲಭವಾಗಿ ಗುರುತಿಸಬಲ್ಲ ಹೈಟೆಕ್ ಸೆಕ್ಯೂರಿಟಿ ರೋಬೋಟಿಕ್ ಐಪಿ ಕ್ಯಾಮೆರಾಗಳಿಗೆ ಸಾವಿರಾರು ರೂಪಾಯಿಗಳನ್ನು ವ್ಯಯ ಮಾಡಿ ಕಾಫಿ ಕಣ, ಗೋದಾಮು ಹಾಗೂ ತೋಟಗಳಲ್ಲಿ ಅಳವಡಿಸುತ್ತಿದ್ದಾರೆ. ಈ ಕ್ಯಾಮೆರಾಗಳು ಚಿತ್ರಗಳನ್ನು ಸೆರೆ ಹಿಡಿದು ತಕ್ಷಣ ಮಾಲೀಕರ ಮೊಬೈಲ್ಗೆ ಇಮೇಜ್ ಕಳುಹಿಸುವುದರ ಮೂಲಕ ಪರೋಕ್ಷವಾಗಿ ಬೆಳೆಗಳಿಗೆ ರಕ್ಷಣೆ ನೀಡುತ್ತವೆ. ಅಸ್ಸಾಂ ಹಾಗೂ ಇತರೆ ರಾಜ್ಯಗಳಿಂದ ಆಗಮಿಸಿರುವ ಮತ್ತು ಸ್ಥಳೀಯ ಕೂಲಿ ಕಾರ್ಮಿಕರು ಕಳ್ಳತನದಲ್ಲಿ ಭಾಗಿಯಾಗುತ್ತಿರುವುದರಿಂದ ಮಾಲೀಕರು ಕಾರ್ಮಿಕರ ಮೇಲಿನ ನಂಬಿಕೆ ಕಳೆದುಕೊಂಡಿದ್ದಾರೆ. ಸಂತೆಯ ದಿನ ಬ್ಯಾಗ್ಗಳಲ್ಲಿ ತುಂಬಿಸಿಕೊಂಡು ಗುಪ್ತವಾಗಿ ಮಾರಾಟ ಮಾಡುತ್ತಿದ್ದು, ಕದ್ದ ಮಾಲನ್ನ ತೆಗೆದುಕೊಳ್ಳುವ ವ್ಯಾಪಾರಿಗಳಿಗೆ ಕಾನೂನಿನ ಮೂಲಕ ಬಿಸಿ ಮುಟ್ಟಿಸಬೇಕಾದ ಅನಿವಾರ್ಯತೆ ಇದೆ. ಹೆಚ್ಎಎನ್ ನ್ಯೂಸ್, ಬೇಲೂರು. ಕೀತೂರು ಎಸ್ಟೇಟಿಂದ ಈ ತರ ಕಾಫಿ ಕಳ್ತನ ಆಗ್ತಾ ಇದೆ. ಕಾಫಿ ಕುಯ್ದು ತಗೊಂಡು ಹೋಗ್ತಾ ಇದ್ರು. ಸುತ್ತಮುತ್ತ ಕಳ್ಳರು ಈ ಥರ ಶುರುವಾಗಿದ್ದಾರೆ. ಮೊದಲು ಕಾಫಿ ಬಿಡಿಸ್ಕೊಂಡು ತಗೊಂಡು ಹೋಗ್ತಾಯಿದ್ರು. ಈಗ ರೆಕ್ಕೆನೆ ಮುರಿದು ಗಿಡ, ಒಂದೊಂದು ಗಿಡ ಪೂರ ಮೂಟಿಗೆ ತುಂಬಿಸಿ ತಗೊಂಡು ಹೋಗ್ತಾ ಇದ್ದಾರೆ. ಏನು ಮಾಡಬೇಕು, ಹೆಂಗೆ? ಯಾವುದೇ ಸಂದರ್ಭದಲ್ಲಿ ವಿವಿಧ ರೀತಿಯ ಅಪಘಾತವಾದಾಗ ಇಲ್ಲವೇ ಅಕಾಲಿಕವಾಗಿ ಮರಣ ಹೊಂದಿದಾಗ ಹಾಗೂ ದೈಹಿಕವಾಗಿ ಅಂಗವೈಫಲ್ಯಕ್ಕೆ ತುತ್ತಾಗುವ ಪತ್ರಕರ್ತರಿಗೆ ಈ ವಿಮಾ ಸೌಲಭ್ಯ ದಾರಿದೀಪವಾಗಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ಹಾಸನ ನಗರದ ಎಂಜಿ ರಸ್ತೆ ಬಳಿ ಇರುವ ಗಾಂಧಿ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸೋಮವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಮಾ ಬಾಂಡ್ ವಿತರಣೆ ಕಾರ್ಯಕ್ರಮ ಮತ್ತು ಸುವರ್ಣ ಮಹೋತ್ಸವ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮೊದಲು ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಮಾತನಾಡಿದ ಅವರು, ಪತ್ರಕರ್ತರಿಗೆ ವಿಮಾ ಬಾಂಡ್ ವಿತರಣೆ ಮಾಡುತ್ತಿರುವುದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಜೀವನದ ಅವಲಂಬನೆ ಇದ್ದು ತಮ್ಮ ಮತ್ತು ತಮ್ಮ ಕುಟುಂಬದ ರಕ್ಷಣೆ ನಮ್ಮ ಮೊದಲ ಕರ್ತವ್ಯ. ನಮ್ಮನ್ನ ನಂಬಿಕೊಂಡಿರುವ ಕುಟುಂಬಕ್ಕೆ ಈ ಕೆಲಸ ಆಗಿದೆ. ಹಗಲಿರುಳು ಎನ್ನದೇ ಸದಾ ಕಾರ್ಯಪ್ರವೃತ್ತರಾಗಿ ತಮ್ಮ ಕರ್ತವ್ಯ ನಿರ್ವಹಿಸುವ ಪತ್ರಕರ್ತರಿಗೆ ವಿಮೆ ಬಹಳ ಮುಖ್ಯವಾಗಿದೆ ಎಂದರು. ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ದೈಹಿಕ ಭದ್ರತೆ ಒದಗಿಸುವಲ್ಲಿ ವಿಮಾ ಯೋಜನೆ ಉತ್ತಮವಾಗಿದೆ. ಸಮಾಜದ ಅಂಕುಡೊಂಕುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪತ್ರಕರ್ತರ ಪಾತ್ರ ಅಪಾರವಾಗಿದ್ದು, ಆದರೆ ಆರ್ಥಿಕವಾಗಿ ಹಿಂದುಳಿದಿರುವ ಪತ್ರಕರ್ತರಿಗೆ ವಿಮಾ ಸೌಲಭ್ಯದಂತಹ ಯೋಜನೆಗಳು ಆತ್ಮಸ್ಥೈರ್ಯ ತುಂಬಲಿವೆ ಎಂದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ ಮಾತನಾಡಿ, ವಿಮಾ ಬಾಂಡ್ ಅನ್ನು ಜಿಲ್ಲೆಯ ಎಲ್ಲಾ ತಾಲೂಕಿನ ಪತ್ರಕರ್ತರಿಗೆ ವಿತರಣೆ ಮಾಡಲಾಗುತ್ತಿದೆ. ಪತ್ರಕರ್ತರಿಗೆ ಸುರಕ್ಷತೆ ಹಿತದೃಷ್ಟಿಯಿಂದ ಇನ್ನಷ್ಟು ಕಾರ್ಯಕ್ರಮಗಳ ಅಗತ್ಯವಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದಲೂ ಕಡಿಮೆ ದರದಲ್ಲಿ ಅನೇಕ ಕಾರ್ಯಕ್ರಮಗಳು ಲಭ್ಯವಿದೆ. ಜೊತೆಗೆ ಅಂಚೆ ಕಚೇರಿ, ಬ್ಯಾಂಕ್ ಹಾಗೂ ವಿವಿಧ ಆರೋಗ್ಯ ವಿಮಾ ಸಂಸ್ಥೆಗಳು ಕೂಡ ವಿವಿಧ ರೀತಿಯ ವಿಮಾ ಸೌಲಭ್ಯಗಳನ್ನು ಹೊಂದಿವೆ. ಅವುಗಳನ್ನು ಬಳಸಿಕೊಳ್ಳಬಹುದು ಎಂದರು. ಪ್ರಧಾನಮಂತ್ರಿಯವರಿಂದ ಜೀವ ಹಾಗೂ ದುರ್ಘಟನಾ ವಿಮಾ ಯೋಜನೆ ಜನರ ಸುರಕ್ಷತೆಯ ಹಿತದ ಬಗ್ಗೆ ಯೋಜನೆ ಇದೆ ಎಂದರು.
ರಾಜ್ಯ ಕಾರ್ಯಕಾರಿ ವಿಶೇಷ ಆಹ್ವಾನಿತರಾದ ರವೀನಾ ಕಲ್ಗೂಡು ಮಾತನಾಡಿ, ಕಾರ್ಯನಿರ್ವಹಿಸುತ್ತಿರುವ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘ ಹಿಂದಿನಿಂದ ಇಂದಿನವರೆಗೂ ಕೆಲಸ ಮಾಡುತ್ತಾ ಬಂದಿದೆ. ಕರುಣಾಮೂರ್ತಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಈಗ ವೇಣುಕುಮಾರ್ ವರೆಗೂ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಎಚ್ಬಿ ಮದನಗೌಡ ಇವರನ್ನ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಹಾಸನ ಜಿಲ್ಲೆಯ ವಿವಿಧ ತಾಲೂಕಿನ ಪತ್ರಕರ್ತರಿಗೆ ವಿಮಾ ಬಾಂಡ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ವೇಣುಕುಮಾರ್ ವಹಿಸಿದ್ರು. ಜಿಲ್ಲಾ ಪತ್ರಕರ್ತರ ಸಂಘದ ಉತ್ತಮ ಕಾರ್ಯಕ್ಕೆ ಭಾಗವಹಿಸಿದ ಅಧಿಕಾರಿಗಳಿಂದ ಮೆಚ್ಚುಗೆಯ ಮಾತುಗಳು ಕೇಳಿಬಂದವು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಉಪವಿಭಾಗಾಧಿಕಾರಿ ಮಾರುತಿ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಡಿ ಮೋಹನ್ ನಿರೂಪಿಸಿದ್ರು. ಹರೀಶ್ ಸ್ವಾಗತಿಸಿದ್ರು. HCN ನ್ಯೂಸ್ ಹಾಸನ್. ಮೊದಲ ಕಾರ್ಯಕ್ರಮ ನಾನು ಅಟೆಂಡ್ ಮಾಡಿದ್ದು ನಿಮ್ದೇ ಪತ್ರಕರ್ತ ಅಂದ್ರೆ ಒಂದು ಭೇಟಿ. ಮಾನ್ಯ ಉಸ್ತುವಾರಿ ಮಂತ್ರಿಗಳಿದ್ರು, ನಾವೆಲ್ಲ ಇದ್ವಿ. ಸೊ ನನಗೆ ಅದು ಎಲ್ಲಿ ನಮ್ಮ ನಂದಗೋಕುಲದಲ್ಲಿ ಮೊದಲ ಕಾರ್ಯಕ್ರಮ. ಬಹುಶಃ ಲಾಸ್ಟ್ ಆಗ್ಬೋದೇನೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಸೊ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ವಿಮಾ ಬಾಂಡ್ ವಿತರಣೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಪ್ರತಿಯೊಬ್ಬರಿಗೂ ತಮ್ಮ ಜೀವನದ ಮೇಲೆ ತಮ್ಮನ್ನ ಅವಲಂಬಿಸಿರುವಂತಹ ಕುಟುಂಬಗಳ ರಕ್ಷಣೆ ಖಂಡಿತ ನಮ್ಮ ಮೊದಲ ಕರ್ತವ್ಯ. ಮೊದಲು ನನ್ನ ರಕ್ಷಣೆ, ನನ್ನ ಸುತ್ತಮುತ್ತಲಿರುವ ಆತ್ಮೀಯರ ರಕ್ಷಣೆ, ಆನಂತರ ಸಮಾಜದ ರಕ್ಷಣೆ ಅಂತಂದ್ಬಿಟ್ಟು ಈ ರೀತಿ ನಮ್ಮ ಪ್ರಿಯಾರಿಟೀಸ್ ಹೋಗುತ್ತೆ. ಸೊ ತಾವು ತಮ್ಮನ್ನ ನಂಬ್ಕೊಂಡಿರುವಂತಹ ಕುಟುಂಬ, ತಮ್ಮ ಹೆಂಡತಿ ಆಗಿರ್ಬೋದು, ತಮ್ಮ ಮಕ್ಕಳಾಗಿರ್ಬೋದು, ತಮ್ಮ ಬಂಧು ವರ್ಗದವರಾಗಿರ್ಬೋದು, ಅವರಿಗೆ ಒಂದು ಸಮಾಧಾನ ಕೊಡುವಂತಹ ಒಂದು ಬಾಂಡ್ ವಿತರಣೆ, ವಿಮಾ ಬಾಂಡ್ ವಿತರಣೆ ಒಂದು ಕಾರ್ಯಕ್ರಮ. ದೈಹಿಕ ಭದ್ರತೆಯನ್ನು ಒದಗಿಸುವ ದೃಷ್ಟಿನಲ್ಲಿ ಈ ಒಂದು ವಿಮಾ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಸಹಕಾರಿಯಾಗಿದೆ ಅಂತ ನಾನಾದರೂ ಕೂಡ ಭಾವಿಸಿದೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಬ್ಬ ಕಾರ್ಯನಿರತ ಪತ್ರಕರ್ತರಿಗೆ 500 ರೂಪಾಯಿ ಒಂದು ಸಂಘ ಭರಿಸ್ತಕ್ಕಂಥದ್ದು, ಉಳಿದದ್ದನ್ನು 220 ರೂಪಾಯಿನ ಆ ವ್ಯಕ್ತಿ ಭರಿಸ್ತಕ್ಕಂಥ ಒಂದು ಪ್ರೀಮಿಯಮನ್ನು ಮಾಡಿ, ಅದು ಆಕ್ಸಿಡೆಂಟ್ ಆಗಿ ಆದಂಥ ಸಂದರ್ಭದಲ್ಲಿ ಸಾವು ಸಂಭವಿಸಿದರೆ 10 ಲಕ್ಷ ತನಕ ವಿಮಾ ಹಣ ನಿಮಗೆ ಸಿಗುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಿಲ್ಲಾ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘ ಜಾರಿ ತಂದಿದೆ. ಈ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ರೇಣುಕುಮಾರ್ ಮತ್ತು ಅವರ ತಂಡದವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆ. ಪತ್ರಕರ್ತರಿಗೆ ಒಂದು ಸೆಕ್ಯೂರ್ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಒಂದು ಸೆಕ್ಯೂರ್ ಇನ್ಕಮ್ ಏನು ನಾವು ಅಂದ್ಕೊಂಡಿರೋ ಹಾಗೆ ಇರೋದಿಲ್ಲ. ನಾವು ಮತ್ತು ನಮ್ಮ ಅಧ್ಯಕ್ಷರು ಬಂದಾಗ ಬಹಳಷ್ಟು ಮಾತಾಡಿದ್ದೀವಿ ಅದ್ರ ಬಗ್ಗೆ. ಬಾಂಡ್ ವಿತರಣಾ ಕಾರ್ಯಕ್ರಮವನ್ನ, ವಿಮಾ ಬಾಂಡ್ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಎಲ್ರಿಗೂ ಕೂಡ ಇವತ್ತು ತಾಲೂಕಿನ ಎಲ್ಲ ಪತ್ರಕರ್ತರಿಗೂ ವಿಮಾ ಬಾಂಡನ್ನ NEGP ಮತ್ತೆ ಇನ್ನೊಂದು ಭೀಮಾ ಬಾಂಡ್ ಅಂತ, ಆ ಎರಡು ಬಾಂಡ್ಗೆ ಒಂದು 426 ರೂಪಾಯಿ MLA ಅವರು ಹೇಳಿದಾಗೆ, ಮತ್ತೆ ಇನ್ನೊಂದು 20 ರೂಪಾಯಿ ಇಯರ್ಲಿ ಕಟ್ ಆಗುತ್ತೆ. ಆದ್ರೆ ನಿಮ್ಗೆ ಬಾಂಡ್ ಬರಲ್ಲ, ಅಕೌಂಟ್ ಇಂದ ಟ್ರಾನ್ಸಾಕ್ಷನ್ ಆದ್ರೆ ಸಾಕು. ಅದಕ್ಕೆ ಎರಡು ಸ್ಕೀಮ್ಗೆ 2 ಲಕ್ಷ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನ್ಯಾಯಾಲಯಕ್ಕೆ ಸಾಕ್ಷಿ ಹೇಳಲು ಬಂದ ಕುಟುಂಬದವರ ಮೇಲೆ ಸಿನಿಮೀಯ ಶೈಲಿಯಲ್ಲಿ ಹಲ್ಲೆ ಮಾಡಿರುವ ಘಟನೆ ಚನ್ನರಾಯಪಟ್ಟಣದ ನ್ಯಾಯಾಲಯದ ಮುಂಭಾಗದಲ್ಲಿ ನಡೆದಿದೆ. ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಹೋಬಳಿ ಅಂಕನಹಳ್ಳಿ ಗ್ರಾಮದಿಂದ ಬಂದ ಕುಟುಂಬದ ಮೇಲೆ ಚನ್ನರಾಯಪಟ್ಟಣ ಮೂಲದ ದಿನೇಶ್ ಎಂಬುವವರು ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಜೆಎಂಎಫ್ಸಿ ನ್ಯಾಯಾಲಯದ ಮುಂಭಾಗ ಘಟನೆ ನಡೆದಿದ್ದು, ನ್ಯಾಯದೇವತೆಯ ಆವರಣದಲ್ಲಿಯೇ ಮಾರಣಾಂತಿಕ ಹಲ್ಲೆ ನಡೆಸಿರುವುದು ಸಮಾಜವೇ ತಲೆ ತಗ್ಗಿಸುವಂತಾಗಿದ್ದು, ಈ ಘಟನಾವಳಿಯ ವಿಡಿಯೋ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಅಂಕನಹಳ್ಳಿ ಗ್ರಾಮದ ವೆಂಕಟೇಶ್ ಮತ್ತು ಇವರ ದಾಯಾದಿಗಳ ನಡುವೆ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿತ್ತು ಎಂದು ಕುಟುಂಬ ಸಮೇತ ಆಗಮಿಸಿ ಜಮೀನು ವ್ಯಾಜ್ಯದ ವಿಚಾರಣೆಗಾಗಿ ಕುಟುಂಬ ಸಮೇತ ಆಗಮಿಸಬೇಕೆಂದು ನ್ಯಾಯಾಧೀಶರು ಆದೇಶ ನೀಡಿದ್ರು. ಅದರಂತೆ ವೆಂಕಟೇಶ್, ಆತನ ಭಾವ ಮಂಜುನಾಥ್, ಅಕ್ಕ ಮಧುಕುಮಾರಿ, ಪತ್ನಿ ರಮ್ಯಾ ಸೇರಿದಂತೆ 7 ತಿಂಗಳ ಹಸುಗೂಸಿನೊಂದಿಗೆ ತಮ್ಮ ಕಾರಿನಲ್ಲಿ ಚನ್ನರಾಯಪಟ್ಟಣದ ನ್ಯಾಯಾಲಯಕ್ಕೆ ಇಂದು ಬೆಳಗ್ಗೆ ಆಗಮಿಸಿದ್ರು. ನ್ಯಾಯಾಲಯದ ಮುಂಭಾಗ ಕಾರ್ ನಿಲ್ಲಿಸಿ ಕಾರಿನ ಬಾಗಿಲು ತೆರೆದು ಇಳಿಯುವ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಗಳು
ಏಕಾಏಕಿ ಮಾರಕಾಸ್ತ್ರಗಳಿಂದ ಕುಟುಂಬಸ್ಥರ ಮೇಲೆ ದಾಳಿ ನಡೆಸಿದ್ದಾರೆ. ಇದರಿಂದ ವೆಂಕಟೇಶ್ ಮಂಜುನಾಥ್ಗೆ ಹಲ್ಲೆ ನಡೆಸಿ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದಾರೆ. ಈ ವೇಳೆ ಸ್ಥಳೀಯರು ಹಿಡಿದು ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಎನ್ನಲಾಗಿದೆ. ಹಲ್ಲೆಗೆ ಕಾರಣರಾದವರನ್ನ ಚನ್ನರಾಯಪಟ್ಟಣ ಮೂಲದ ದಿನೇಶ್ ಚೇತನ್, ಬೆಂಗಳೂರು ಮೂಲದ ಪ್ರಕಾಶ್ ಎಂದು ತಿಳಿದು ಬಂದಿದ್ದು, ಸದ್ಯ ಸಾರ್ವಜನಿಕರೇ ಹಿಡಿದು ಪೊಲೀಸರಿಗೊಪ್ಪಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಗಾಯಾಳುಗಳಾದ ಮಂಜುನಾಥ್ ಮತ್ತು ವೆಂಕಟೇಶ್ ಎಂಬುವರನ್ನ ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ. ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. HCN ನ್ಯೂಸ್, ಚನ್ನರಾಯಪಟ್ಟಣ. ಪ್ರವಾಸಿ ತಾಣ ಬೇಲೂರು ಪಟ್ಟಣಕ್ಕೆ ಆಗಮಿಸಿದ ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಚಾರ ರಥಕ್ಕೆ ಇಲ್ಲಿನ ಸಂಘ ಸಂಸ್ಥೆಗಳಿಂದ ಅದ್ದೂರಿ ಸ್ವಾಗತದಿಂದ ಬರಮಾಡಿಕೊಳ್ಳಲಾಯಿತು. ಸಾಂಸ್ಕೃತಿಕ ನಗರಿ ಮೈಸೂರಿನ ಸುತ್ತೂರು ಕ್ಷೇತ್ರದ ಶಿವರಾತ್ರೀಶ್ವರ ಶಿವಯೋಗಿ ಜಾತ್ರಾ ಮಹೋತ್ಸವ 2025 ಜನವರಿ 26ರಿಂದ 31ರ ತನಕ ನಡೆಯುವ ವೈಶಿಷ್ಟ್ಯಪೂರ್ಣ ಜಾತ್ರಾ ಮಹೋತ್ಸವದಲ್ಲಿ ನಾಡಿನ ಭಕ್ತರು ಭಾಗವಹಿಸಲಿ ಎಂಬ ಉದ್ದೇಶದಿಂದ ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಚಾರ ರಥ ನಾಡಿನ ವಿವಿಧ ಭಾಗಗಳಲ್ಲಿ ಸಂಚರಿಸಿ ವಿಶ್ವವಿಖ್ಯಾತ ಬೇಲೂರು ಪಟ್ಟಣಕ್ಕಾಗಮಿಸಿದ ಸಂದರ್ಭ ಇಲ್ಲಿನ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಮಠದ ಅಭಿಮಾನಿಗಳು ಅತ್ಯಂತ ಅದ್ದೂರಿಯಾಗಿ ಸ್ವಾಗತಿಸಿದರು. ಬೇಲೂರು ಪಟ್ಟಣದ ಹೃದಯ ಭಾಗವಾದ ಬಸವೇಶ್ವರ ವೃತ್ತಕ್ಕಾಗಮಿಸಿದ ಸಂದರ್ಭದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು, ತಾಲೂಕು ಜಾನಪದ ಪರಿಷತ್ತು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಶ್ರೀ ಶಿವರಾತ್ರೀಶ್ವರ ಮೂರ್ತಿಗಳಿಗೆ ಪುಷ್ಪ ನಮನ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, 2025ರ ಜನವರಿ 26ರಿಂದ 31ರ ತನಕ ಮೈಸೂರಿನ ಸುತ್ತೂರಿನಲ್ಲಿ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ತನ್ನದೇ ಆದ ಇತಿಹಾಸವಿದೆ. ಹತ್ತೂರು ಜಾತ್ರೆಗಿಂತ ಸುತ್ತೂರು ಜಾತ್ರೆಯನ್ನ ಒಮ್ಮೆ ನೋಡು ಎಂಬ ಗಾದೆ ಮಾತಂತೆ ಜಾನಪದ ಶೈಲಿಯಲ್ಲಿ ಜಾತ್ರೆ ವಿಭಿನ್ನವಾಗಿ ಇಲ್ಲಿನ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯುತ್ತಿದೆ ಎಂದ ಅವರು, ಸುತ್ತೂರು ಜಾತ್ರೆಯಲ್ಲಿ ಪ್ರತಿದಿನ ರಾಜ್ಯ ಹಾಗೂ ರಾಷ್ಟಮಟ್ಟದಿಂದ ಆಗಮಿಸಿದ ಮಠಾಧೀಶ್ವರರಿಂದ ಧಾರ್ಮಿಕ ಚಿಂತನಾಗೋಷ್ಠಿಗಳು, ಉಪನ್ಯಾಸ, ಮಹಿಳಾ ಗೋಷ್ಠಿ, ಕವಿಗಳು, ಸಾಹಿತಿಗಳು ಸೇರಿದಂತೆ ಎಲ್ಲ ರಾಜಕೀಯ ಮುಖಂಡರು ಆಗಮಿಸಲಿದ್ದಾರೆ. ವಿಶೇಷವಾಗಿ ಇಲ್ಲಿ ನಡೆಯುವ ಕೃಷಿ ಮತ್ತು ತೋಟಗಾರಿಕೆ ವಸ್ತು ಪ್ರದರ್ಶನ ನಿಜಕ್ಕೂ ಅಗಮ್ಯವಾಗಿರುತ್ತದೆ. ಅಲ್ಲದೆ ವಿವಿಧ ಸ್ಪರ್ಧೆಗಳನ್ನು ನಡೆಸುವ ಮೂಲಕ ವಿಜೇತರಿಗೆ ಬಹುಮಾನ, ಹಾಗೆಯೇ ಕಲಾವಿದರಿಗೆ ಕಲಾ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ. ಪ್ರತಿನಿತ್ಯ ನಿರಂತರ ದಾಸೋಹ ನಡೆಸಲಾಗುತ್ತದೆ. ಇಂತಹ ಅರ್ಥಪೂರ್ಣ ಜಾತ್ರೆಯಲ್ಲಿ ಸರ್ವರು ಭಾಗವಹಿಸಬೇಕಿದೆ. ಅಲ್ಲದೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸಂಸ್ಥಾಪನೆ ಮಾಡುವ ಮೂಲಕ ನಾಡಿನಲ್ಲಿ ಶರಣರ ವಿಚಾರಧಾರೆಗಳನ್ನು ತಿಳಿಸಿದ ಹೆಗ್ಗಳಿಕೆ ಸುತ್ತೂರು ಮಹಾ ಸಂಸ್ಥಾನಕ್ಕೆ ಸಲ್ಲುತ್ತದೆ ಎಂದರು. ಬೇಲೂರು ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಘಟಕದ ಅಧ್ಯಕ್ಷ ಎಎಸ್ ಬಸವರಾಜು, ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಮಾನ ಮಂಜೇಗೌಡ, ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ, ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್ ಸುತ್ತೂರು ಮಠ ಪರಂಪರೆಯ ಬಗ್ಗೆ ಮಾತನಾಡಿದರು. ಉಳಿದಂತೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಉಪಾಧ್ಯಕ್ಷ ಬಿಎಲ್ ರಾಜೇಗೌಡ, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಉಪಾಧ್ಯಕ್ಷ ಮಾ ಶಿವಮೂರ್ತಿ, ತಾಲೂಕು ವೀರಶೈವ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಮದನ್, ತಾಲೂಕು ವೀರಶೈವ ಮಹಾಸಭಾ ಯುವ ಘಟಕದ ಮಾಜಿ ಅಧ್ಯಕ್ಷ ಗೆಂಡೆಹಳ್ಳಿ ಚೇತನ್, ಮಾಜಿ ಮಹಿಳಾಧ್ಯಕ್ಷೆ ಅನ್ನಪೂರ್ಣ ಚಂದ್ರಶೇಖರ್, ತಾಲೂಕು ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ಶೋಭಾ ಗಣೇಶ್, ತಾಲೂಕು ಜಾನಪದ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಧನಂಜಯ್, ಗುತ್ತಿಗೆದಾರರಾದ ಹೆಬ್ಬಾಳು ಪುಟ್ಟಸ್ವಾಮಿ, ಕೌರಿ ರಾಜಶೇಖರ್, ಗಿರೀಶ್, ಬ್ಯಾಡರಹಳ್ಳಿ ಆನಂದ್, ತೋಟೇಶ್, ಪತ್ರಕರ್ತರಾದ ಬಿಎಲ್ ಲಕ್ಷ್ಮಣ್, ಕೇಬಲ್ ವಿಜಯಕುಮಾರ್, ಕಸಾಪ ಸಂಘಟನಾ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ಉಪನ್ಯಾಸಕ ವೀರಭದ್ರ ಮತ್ತು ಸುತ್ತೂರು ಜಾತ್ರಾ ಮಹೋತ್ಸವ ರಥದ ವತಿಯಿಂದ ಆಗಮಿಸಿದ ಪಂಚಾಕ್ಷರಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಹತ್ತೂರು ಜಾತ್ರೆಯ ನೋಡುವ ಬದಲು ಸುತ್ತೂರು ಜಾತ್ರೆಯನ್ನು ಒಮ್ಮೆ ನೋಡು ಅಂತ ಹೇಳಿ ಜನಪದದ ಗಾದೆ ಐತಿ. ಯಾಕೆಂದ್ರೆ ಏನು ಸುತ್ತೂರು ಮಹಾಸಂಸ್ಥಾನದಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವಕ್ಕೆ ಸುಮಾರು 800 ವರ್ಷಗಳ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಇಂತಹ ಒಂದು ಕ್ಷೇತ್ರದಲ್ಲಿ ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ನೇತೃತ್ವದಲ್ಲಿ ಜನವರಿ 2025 ಜನವರಿ 26ರಿಂದ 31ರ ತನಕ ನಡೆಯುವಂತಹ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ನಾಡಿನ ಯುವಜಡಿಯಲ್ಲಿ ಈ ರಥ ಸಂಚರಿಸಿ ಪ್ರಚಾರವನ್ನು ನಡೆಸಿದೆ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ,
ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಎಂಜಿ ರಸ್ತೆ ಬಳಿ ಇರುವ ಗಾಂಧಿ ಭವನದಲ್ಲಿ ರಂಗಸಿರಿ ಹಾಸನ ಸಹಯೋಗದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ HR ಸ್ವಾಮಿ, ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತ HB ಮದನಗೌಡ ಹಾಗೂ ಭಾನು ಮುಷ್ತಾಕ್ ಇವರನ್ನ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಇತರರು ಸನ್ಮಾನಿಸಿ ಗೌರವಿಸಿದರು. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಮೂವರು ಮುತ್ತುಗಳಿಗೆ ಸನ್ಮಾನಿಸೋದು ನನಗೆ ಸಂತೋಷ ತಂದಿದೆ. ಸಮಾಜದ ಏಳು ಬೀಳುಗಳನ್ನು ನೈಜವಾಗಿ ತೋರಿಸುವವರು ಎಂದರೆ ಪತ್ರಕರ್ತರು. ಅವರ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರದ ಜೊತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುವುದು. ಪತ್ರಕರ್ತರ ಜೊತೆ ಖಂಡಿತವಾಗಿಯೂ ಬೆನ್ನೆಲುಬಾಗಿ ನಿರ್ತೇವೆ. ನಿಮ್ಮ ಸಲಹೆ ಸಹಕಾರ ನಮಗಿರಬೇಕು. ನಾವು ತಪ್ಪು ದಾರಿಗೆ ಹೋದರೆ ತಿದ್ದುವ ಕೆಲಸ ತಂದೆ ತಾಯಿ ಬಿಟ್ಟರೆ ಪತ್ರಕರ್ತರು ಮಾತ್ರ ಎಂದು ಹೇಳೋದಕ್ಕೆ ಹೆಮ್ಮೆ ಆಗುತ್ತದೆ ಎಂದರು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿವಿ ಶಿವಾನಂದ ತಗಡೂರು ಮಾತನಾಡಿ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವ HB ಮದನಗೌಡರು ಇದುವರೆಗೂ ಒಳಿತಾಗುವ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅವರ ಪಾತ್ರ ಮಹತ್ವದ್ದಾಗಿದೆ. ಸಾಂಸ್ಕೃತಿಕ ವಲಯಕ್ಕೆ ಹೋದರೆ ಅಲ್ಲೂ ಕೂಡ ತಮ್ಮ ಸಂಘಟನೆ ಇರುತ್ತದೆ. ಹಲ್ಮಿಡಿ ಶಾಸನ ಎಂದರೆ ಅನೇಕರಿಗೆ ಗೊತ್ತಿರಲಿಲ್ಲ. ಅದಕ್ಕೊಂದು ಮಹತ್ವ ಕೊಟ್ಟವರು ಮದನಗೌಡರು. ಅವರು ಕಸಾಪ ಅಧ್ಯಕ್ಷರಾದ ವೇಳೆ ಹಲ್ಮಿಡಿಗೆ ನಿರಂತರವಾಗಿ ಹೋಗಿ ಬಂದು ಈಗ ಗಮನ ಸೆಳೆದಿದ್ದಾರೆ ಎಂದರು. ರಾಜ್ಯಸಭಾ ಮಾಜಿ ಸದಸ್ಯ ಹನುಮಂತಯ್ಯ ಮಾತನಾಡಿ, ಕೆಲವೇ ಜನರಲ್ಲಿ ಸಾಹಿತ್ಯ ಎಂದರೆ ಕೆಲ ಸಮುದಾಯದವರ ಸ್ವತ್ತಾಗಿತ್ತು. ಉಳಿದವರು ಓದೋದಕ್ಕೆ ಮಾತ್ರ, ಬರೆಯೋದಕ್ಕೂ ಸಾಧ್ಯವಿಲ್ಲ ಎನ್ನುವ ಕಾಲ ಹಿಂದೆ ಇತ್ತು. ಆನಂತರ 70ರ ದಶಕದಲ್ಲಿ ಕರ್ನಾಟಕದಲ್ಲಿ ಒಂದು ಹೊಸ ರೀತಿಯ ಚಿಂತನೆ ಆರಂಭವಾಯಿತು. ಮೊದಲ ಬಾರಿಗೆ ಯಾರ ಧ್ವನಿಯನ್ನ ಹತ್ತಿಕ್ಕಲಾಗಿತ್ತೋ ಈ ಸಮಾಜ ಅಸ್ಪೃಶ್ಯ ಸಮಾಜವನ್ನ ಮೊದಲ ಬಾರಿಗೆ ಮಾತನಾಡಲು ಆರಂಭ ಮಾಡಲಾಯಿತು ಎಂದರು. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ HR ಸ್ವಾಮಿ ಮಾತನಾಡಿ, ಕನ್ನಡ ಎಂದರೆ ಕೇವಲ ಭಾಷೆಯಲ್ಲ, ಅದರಲ್ಲಿ ನೆಲ, ಜಲ ಇವೆಲ್ಲವೂ ಕೂಡ ಕನ್ನಡ. ಯಾರ್ಯಾರು ಭಾಷೆ ಉಳಿವಿಗಾಗಿ ದುಡಿದಿದ್ದಾರೆ ಅವರನ್ನೆಲ್ಲ ಗೌರವಿಸಬೇಕು, ಸನ್ಮಾನಿಸಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ KH ವೇಣುಕುಮಾರ್, ಪತ್ರಕರ್ತರಿಗೆ ವಿಮಾ ಬಾಂಡ್ ಸೌಲಭ್ಯ ಕಲ್ಪಿಸಲು ಜಿಲ್ಲಾ ಪತ್ರಕರ್ತರ ಸಂಘ ಮುಂದಾಗಿ ಯಶಸ್ವಿಗೊಳಿಸಲಾಗಿದೆ. ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮುಖ್ಯ ಉದ್ದೇಶ ವಿಮಾ ಬಾಂಡ್ ವಿತರಣೆ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರಿಗೆ ಸನ್ಮಾನ ಕಾರ್ಯಕ್ರಮವಾಗಿದೆ ಎಂದರು. HCN ನ್ಯೂಸ್ ಹಾಸನ್. ಶ್ರಮಿಸುತ್ತಿರುವಂತಹ ಪತ್ರಕರ್ತರಿಗೆ ನಾವು ಬೆಂಬಲವಾಗಿ ನಿಲ್ಲುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸಮಾಜದ ಏನೇ ಅದು ಏಳು ಬೀಳುಗಳನ್ನ ಏನದು ನೈಜವಾಗಿ ತೋರಿಸುದು ಅಂತ ಹೇಳಿದ್ರೆ ಅದು ನಮ್ಮ ಪತ್ರಕರ್ತರು. ಹಾಗಾಗಿ ಅವ್ರ ಜೊತೆ ನಾವೆಲ್ಲ ನಿಂತಿರಿ. ಖಂಡಿತವಾಗಿಯೂ ಮುಂದಿನ ನಿಮ್ಮ ಕ್ಷೇಮಾಭಿವೃದ್ಧಿಗಾಗಿರ್ಬೋದು ನಮ್ಮ ಸರ್ಕಾರ ಜೊತೆ ಕೈಗೂಡಿ ಪ್ರಾಮಾಣಿಕವಾಗಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಕರೆಸಿ ಗೌರವಿಸಿ ಸನ್ಮಾನಿಸಿದಂತಹ ನಮ್ಮ ಎಲ್ಲ ನೆಚ್ಚಿನ ಸಂಘದ ಕಾರ್ಯಕರ್ತರಿಗೂ ನಮಸ್ಕಾರ. ಖಂಡಿತವಾಗಿಯೂ ನಾವಂತೂ ನಿಮ್ಮ ಜೊತೆ ಬೆನ್ನೆಲುಬಾಗಿ ನಾವು ನಿಂತೀವಿ. ನಿಮ್ಮ ಸಲಹೆ ಸಹಕಾರ ಖಂಡಿತವಾಗಿಯೂ ನಮಗೂ ಸಹ ಮುಖ್ಯ. ಯಾಕಂತಂದ್ರೆ ನಾವು ಯಾವ್ದಾದ್ರು ತಪ್ಪುದಾರಿ ಹೋದ್ರೆ ತಿದ್ದುವಂತ ಕೆಲಸವನ್ನ ತಂದೆ ತಾಯಿ ಬಿಟ್ಟು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಪತ್ರಕರ್ತರು ಅಂತ ಹೇಳಿಕ್ಕೆ ನನಗೆ ಹೆಮ್ಮೆಯಿಂದ ಖುಷಿ ಆಗ್ತದೆ ಅಂತ ಹೇಳ್ತಾ ಎರಡು ಮಾತನ್ನ ಮುಗಿಸಿ, ನನಗೂ ಸಹ ಇನ್ನೂ 3 ಕಾರ್ಯಕ್ರಮಗಳಿದೆ. ಹಾಗಾಗಿ ನಾನು ವೇದಿಕೆಯನ್ನು ಬಿಡಬೇಕಾಗ್ತದೆ, ಮಾಡಿ ಅನುಮಾಡಿಕೊಡಿ ಅಂತ ಹೇಳ್ತಾ 2 ಮಾತನ್ನ ಮುಗಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ನಡುವೆ ನಾನು ಆಗಲಿ ಹೇಳಿದೆ, ಎಲ್ಲರಲ್ಲಿ ಸಾಮಾನ್ಯರಾಗ್ತಾರೆ. ತಾಲೂಕಿಗೆ ಹೋದರೆ ತಾಲೂಕಿನ ಪತ್ರಕರ್ತರ ರೀತಿಯೇ ಆಗ್ತಾರೆ. ಜಿಲ್ಲೆಗೆ ಬಂದರೆ ಜಿಲ್ಲಾ ಪತ್ರಕರ್ತರ ರೀತಿ, ರಾಜ್ಯಕ್ಕೆ ಬಂದರೆ ರಾಜ್ಯ ಪತ್ರಕರ್ತರ ರೀತಿ, ಅಥವಾ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದರೆ ಅಲ್ಲೂ ಕೂಡ ಅವರ ಸ್ಥಾನವನ್ನು ಅಥವಾ ಅವರ ವ್ಯಕ್ತಿತ್ವವನ್ನು, ಅವರ ಪ್ರತಿಭೆಯನ್ನು ಅಲ್ಲಿ ಅನಾವರಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಂಥದ್ದೇ ಬೇಕು, ಹೀಗೆ ಇರಬೇಕು ಅಂತೇಳಿ ಯಾವತ್ತೂ ಕೂಡ ಅವರು ಬಯಸ್ತಾರಲ್ಲ. ಆದರೆ ಏನಾದ್ರು ಒಳಿತಾಗುತ್ತೆ ಅಂದರೆ ಅದ್ರ ಜೊತೆ ನಿಲ್ತಾರೆ, ಅದ್ರ ಜೊತೆ ಬೆಂತಿರ್ತಾರೆ, ಅದ್ರ ಜೊತೆ ಸಾಥ್ ಕೊಡ್ತಾರೆ. ಅದು ಅವ್ರದ್ದು ವಿಶೇಷವಾದ ಗುಣ. ಬಹುಶಃ ಅವರು ನಿಜವಾಗೂ ದ್ವೇಷನೇ ಮಾಡ್ಕೊಂಬಂದಿದ್ರೆ ಪದನೇ ಇಲ್ಲ, ಊಟ ಅನ್ನಕ್ ಪದನೇ ಇಲ್ಲ, ದೇವ್ರು ಅನ್ನಕ್ಕೂ ಪದನೇ ಇಲ್ಲ. ನಿಮಗೆ ಆಶ್ಚರ್ಯ ಅನ್ಸುತ್ತೆ, ಊಟ ಮಾಡದಂತ ಕೇಳಂಗಿಲ್ಲ. ನಾವು ಮುದ್ದೆ ತಿಂದ ಅಂತೆಲ್ಲ ಕೇಳ್ಬೇಕು. ಅವನ್ ಬಿರಿಯಾನಿ ತಿಂದು ಬಂದಿರ್ತಾನೆ, ಮುದ್ದೆ ತಿಂದ ಅಂತ ಕೇಳ್ಬೇಕು. ಹಾಗೆ ದೇವ್ರನ್ನ ಪದನೂ ಇಲ್ಲ. ಅದು ದೇವ್ರನ್ನ ಪದ ಕನ್ನಡದ ಪದ, ನಮ್ದಲ್ಲ. ಹಂಗಾರೆ ದೇವ್ರು ಇರ್ಲಿಲ್ವಾ? ಇಲ್ಲ. ಬುಡಕಟ್ಟುಗಳು, ಯಾವುದೇ ಬುಡಕಟ್ಟುಗಳಿಗೆ ದೇವರುಗಳ ಅಸ್ತಿತ್ವ ಇಲ್ವೇ ಇಲ್ಲ. ಅವರ ಪ್ರಕೃತಿ ಆರಾಧಕ. ಹಾಸನದಲ್ಲಿ ಸ್ವಲ್ಪ ಆ ರೀತಿ ಕಷ್ಟವೇ ನಿರೀಕ್ಷೆ ಮಾಡೋದು. ಬಂದವರು ಓದ್ತಾರೆ, ಬಾರಯ್ಯ ನಮ್ ಕೆಲಸ ಬೇಕಾದಷ್ಟವೇ ಅಂತಾರೆ. ಆದ್ರೆ ಬಂದವರನ್ನ ಮನೆ ತಲುಪುದ್ರ ಇಲ್ವಾ ಅಂತ ಕೇಳೋದಿದೆಯಲ್ಲ, ಆ ರೀತಿ ವಿಚಾರ ಮಾಡೋದಿದೆಯಲ್ಲ, ಬಹಳ ಮಹತ್ವದ ಕೆಲಸ. ಪತ್ರಕರ್ತರಾಗಿ ಸಹಕಾರ ಚಳವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಹಿತ್ಯದ ಸೇವೆಯನ್ನು ಮಾಡುವ ಈ ಔದಾರ್ಯ ಎಲ್ರಿಗೂ ಇರೋದಿಲ್ಲ.
ಬೇಲೂರು ತಾಲೂಕಿನ ಎಲ್ಲ ರಾಜಕೀಯ ಪಕ್ಷಗಳು ಪ್ರಗತಿಪರ ಸಂಘಟನೆಗಳ ಮುಖಂಡರೆಲ್ಲರೂ ಸೇರಿ 2025ರ ಜನವರಿ 1ರಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ಅಧ್ಯಕ್ಷ ಪರ್ವತಯ್ಯ ಹೇಳಿದರು. ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದ ನಿಮಿತ್ತ ಬೇಲೂರು ಪಟ್ಟಣದಲ್ಲಿ ಮನೆಗೆ ತೆರಳಿ ಪ್ರಚಾರದ ಸಂದರ್ಭ ಮಾತನಾಡಿದ ಅವರು, ಭಾರತದ ಇತಿಹಾಸದಲ್ಲೇ ಹೆಸರಾದ ಕದನ ಒಂದಿದ್ರೆ ಅದು ಭೀಮಾ ಕೋರೆಗಾಂವ್ ಯುದ್ಧ. 1818ರಲ್ಲಿ 28,000 ಮಂದಿಯ ವಿರುದ್ಧ 500 ಮಂದಿ ಮಹರ್ ಸೈನಿಕರು ನಿರಂತರ 12 ಗಂಟೆ ಹೋರಾಟ ನಡೆಸಿ ಗೆಲುವು ಸಾಧಿಸಿದ ಯುದ್ಧವಾಗಿದೆ. ಇದು ಕೇವಲ ದಲಿತ ಜನಾಂಗ ಮಾತ್ರವಲ್ಲ, ಎಲ್ಲಾ ಶೋಷಿತರ ವಿಮೋಚನೆಗಾಗಿ, ಶಿಕ್ಷಣ, ಸ್ವಾಭಿಮಾನ, ಸಮಾನತೆಗಾಗಿ ಹೋರಾಟ ನಡೆಸಿದ ಯುದ್ಧದ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ದಿನಾಂಕ 1/1/2025 ಬುಧವಾರ ಬೆಳಗ್ಗೆ 10 ಗಂಟೆಗೆ ಬೇಲೂರು ಪಟ್ಟಣದ ನೆಹರು ನಗರದ ತಾಲೂಕು ಕಚೇರಿ ಮುಂಭಾಗ ಇರುವ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು. ನಂತರ ಮೂಡಿಗೆರೆ ರಸ್ತೆಯಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮೆರವಣಿಗೆ ಇರುತ್ತದೆ. ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸಮಾಜದ ಗುರುಗಳಾದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ, ಶ್ರೀ ಊರಿಲಿಂಗ ಪೆದ್ದಿಮಠ ಮೈಸೂರು ಇವರು ಆಗಮಿಸುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಸಮಾಜದ ಹಿರಿಯ ನಾಯಕರು, ಎಲ್ಲ ಪಕ್ಷದ ನಾಯಕರು, ದಲಿತ ಸಂಘಟನೆಗಳ ಒಕ್ಕೂಟದ ಎಲ್ಲಾ ಮುಖಂಡರು, ನೌಕರರು, ವಿದ್ಯಾರ್ಥಿಗಳು, ಯುವ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಶಂಭುಗನಹಳ್ಳಿ ಬಾಬು, ಲಕ್ಷ್ಮೀನಾರಾಯಣ, ಚಂದ್ರಶೇಖರ್, ಜಯಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಬೇಲೂರು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತು ಭೀಮಾ ಅಭಿಮಾನಿಗಳಿಗೆ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ಪರ್ವತಯ್ಯ, ಆಚರಣಾ ಸಮಿತಿ ಅಧ್ಯಕ್ಷ. ದಿನಾಂಕ 1/1/2025 ಬುಧವಾರ 11 ಗಂಟೆಗೆ ಸರಿಯಾಗಿ ಬೇಲೂರಿನಲ್ಲಿ ಸುಮಾರು 10,000 ಜನಸಂಖ್ಯೆಯನ್ನು ಒಳಗೊಂಡ ಮೆರವಣಿಗೆಯಲ್ಲಿ ತಾಲೂಕು ಕಚೇರಿ ಹತ್ರ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಮೆರವಣಿಗೆ ಮೂಲಕ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರ್ಕಲ್ಗೂಡು ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಮಿತಿ ವತಿಯಿಂದ ನಡೆದ ಸಭೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ 120ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಸಂಚಾಲಕ ಕೃಷ್ಣ ದುಮ್ಮಿ ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು. ನಂತರ ಮಾತನಾಡಿದ ಅವರು, ನಮ್ಮ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ಸಭೆಯನ್ನ ಏರ್ಪಡಿಸಲಾಗಿತ್ತು ಎಂದು ಕುವೆಂಪು ಅವರ ಜನ್ಮ ದಿನಾಚರಣೆ ಇರೋದ್ರಿಂದ ಇದನ್ನ ಇಲ್ಲೇ ಆಚರಣೆ ಮಾಡಬೇಕೆಂದು ಎಲ್ಲರೂ ನಿರ್ಧರಿಸಿ ಆಚರಣೆ ಮಾಡುತ್ತಿದ್ದೇವೆ. ಕುವೆಂಪುರವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲರೂ ಸಮಾನರು ಎಂದು ರಾಜ್ಯಾದ್ಯಂತ ದೇಶಾದ್ಯಂತ ಅವರು ವಿಶ್ವ ಮಾನವರಾಗಿದ್ದಾರೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದು ಸಾರಿದ್ದಾರೆ. ಆದ್ದರಿಂದ ಅವರ ಜೀವನವೇ ನಮಗೆಲ್ಲ ಆದರ್ಶವಾಗಿದೆ. ಅದನ್ನ ನಮ್ಮ ಜೀವನದಲ್ಲಿ ತೊಡಗಿಸಿಕೊಂಡು ಜೀವನ ಮಾಡೋಣ ಎಂದರು. ದಲಿತ ನೌಕರ ಒಕ್ಕೂಟದ ಜಿಲ್ಲಾ ಸಂಚಾಲಕ ವೆಂಕಟೇಶ್ ಮೂರ್ತಿ ಗುಡ್ಡನಕೊಪ್ಪಲು, ತಾಲೂಕು ದಲಿತ ನೌಕರ ಒಕ್ಕೂಟದ ತಾಲೂಕು ಸಂಚಾಲಕ ಸಣ್ಣಪ್ಪ ಹಂಪಾಪುರ, ನೂತನ ತಾಲೂಕು ಸಂಚಾಲಕ ಹರೀಶ್ ಮಾಗಲು, ಕಾನೂನು ಸಲಹೆಗಾರ ಶಂಕರಯ್ಯ ಕೊಲ್ಲೂರು, ಪ್ರಕಾಶ್ ಹೆಗ್ಗತ್ತೂರು, ನೌಕರರಾದ ಧನಂಜಯ್ ದುಮ್ಮಿ, ತಾಲೂಕು ಸಂಘಟನೆ ಸಂಚಾಲಕರಾದ ಕೇಶವಣ್ಣ ಕಬಳಿಗೆರೆ, ಮಂಜು ಹೆತ್ತಗೌಡನಹಳ್ಳಿ, ವೀರಭದ್ರ ಮಲಿನಾಥಪುರ, ಕುಮಾರ್ ದುಮ್ಮಿ, ಸುರೇಶ್ ಹೆಗ್ಗತ್ತೂರು, ಅಫ್ಸಲ್ ಪಾಷಾ ಹಾಗೂ ಕಾರ್ಯನಿರ್ವಾಹಕ ಸಮಿತಿಯ ಕೃಷ್ಣಮೂರ್ತಿ, ರಾಜೇಶ್ ಇದ್ದರು. HCN ನ್ಯೂಸ್ ಅರ್ಕಲ್ಗೂಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೊದಲ ಬಾರಿಗೆ ಹೆಚ್ಚಾಗುತ್ತಿರುವ ಕಾಫಿ ಧಾರಣೆ, ಅರೆಹಳ್ಳಿ ವ್ಯಾಪ್ತಿಯಲ್ಲಿ ಹಸಿ ಕಾಫಿ ಕಳ್ಳರ ಕಾಟ, ಆತಂಕಗೊಂಡಿರುವ ಕಾಫಿ ಪ್ಲಾಂಟರ್ಸ್, ಸಿಸಿ ಕ್ಯಾಮೆರಾ ಮೊರೆ ಹೋದ ಬೆಳೆಗಾರರು. ನಮ್ಮ ಪ್ರತಿನಿಧಿ ಗಣೇಶ್ರಿಂದ ವಿಶೇಷ ವರದಿ. ರಂಗಸಿರಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಿಗೆ ಗೌರವ ಸನ್ಮಾನ, ಜಿಲ್ಲಾ ಪತ್ರಕರ್ತರಿಗೆ ವಿಮಾ ಬಾಂಡ್ ವಿತರಣೆ, ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ, ಸಂಘದ ಸಾಮಾಜಿಕ ಕಾರ್ಯಗಳನ್ನು ಶ್ಲಾಘಿಸಿದ ಗಣ್ಯಮಾನ್ಯರು. ಜಮೀನು ವಿವಾದ ಹಿನ್ನೆಲೆ ಕೋರ್ಟ್ ಮೆಟ್ಟಿಲೇರಿದ್ದ 2 ಫ್ಯಾಮಿಲಿಗಳು, ನಡುರಸ್ತೆಯಲ್ಲಿ ಸಿನಿಮೀಯ ರೀತಿಯಲ್ಲಿ ಬಡಿದಾಡಿಕೊಂಡ ಕುಟುಂಬಸ್ಥರು, ಆಸ್ಪತ್ರೆಗೆ ದಾಖಲಾಗಿರುವ 2 ಕಡೆಯವರು, ತನಿಖೆ ಕೈಗೊಂಡಿರುವ ಪೊಲೀಸರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.